ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಸದ್ಯಕ್ಕೆ ಈಗಂತೂ IPL ನಿಂತ ಬಿಗ್ ಅಪ್ಡೇಟ್ ಬರತ್ತೆ. ಬಿಗ್ ಅಪ್ಡೇಟ್ ಅಂದ್ರೆ ನಮ್ಮ RCBಗೆ ಸಂಬಂಧಪಟ್ಟಿದ್ದಲ್ಲ, ಯಾವ ಟೀಮ್ಗಳು ಸಂಬಂಧಪಟ್ಟಿರುತ್ತೆ ಒಂದು ಅದು ಬಿಗ್ ಟ್ರೇಡ್ ಅಪ್ಡೇಟ. ಯಾವ ಟೀಮ್ ಅಂದ್ರೆ ಒಂದು ಲಕ್ನೋ ಸೂಪರ್ ಜೆಟ್ಸ್, ಇನ್ನೊಂದು ಡೆಲ್ಲಿ ಟೀಮಿಗೆ ಸಂಬಂಧಪಟ್ಟಿದ್ದ ಟ್ರೇಡ್ ಅಪ್ಡೇಟ್ ಇದು. ಆ ಟ್ರೇಡ್ ಅಪ್ಡೇಟ್ ಕೇರೆ ಶಾಕ್ ಹಾಕಿರೋ ಮತ್ತು ಅಂಥ ದೊಡ್ಡ ಅಪ್ಡೇಟ್ ಐತಿದೆ. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ. ಎಸ್, IPL 2027 ಸ್ಟಾರ್ಟ್ ಆಗ್ಲಕ್ಕೆ ಇನ್ನೂ 1 ವರ್ಷ ಟೈಮ್ ಐತೆ. ಓಕೆ, ಇನ್ನೂ 1 ವರ್ಷ ಟೈಮ್ ಇದ್ದರೂ ಈಗ ಟ್ರೇಡ್ ವಿಂಡೋ ಸ್ಟಾರ್ಟ್ ಐತಿ. ಟ್ರೇಡ್ ವಿಂಡೋ ಇನ್ನೂ ಸ್ಟಾರ್ಟ್ ಐತೆ ಅಂದ್ರೆ ಈಗ IPL ಮುಗಿದ್ಕೊಳ್ಳಿ ಟ್ರೇಡ್ ವಿಂಡೋ ಒಂಥರ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ಈಗ ಮಾತಾಡ್ಕೊಳ್ತಾರೆ ಅಂದರೆ ಈಗ ನೀನು ಡಿಸೆಂಬರ್ದು ಬರ್ತಾರೆ ಏನೈತಿ ರಿಟರ್ನ್ ಎಲ್ಲ ನಡೀತೈತೆ. ಅದಕ್ಕಿಂತ ಮುಂಚೆ ಈಗ ಪ್ಲ್ಯಾನ್ ಹಾಕ್ಲತ್ತಾರ ಫ್ರಾಂಚೈಸ್ ಏನಪ್ಪ ಅಂದ್ರೆ, ಈಗ ಲಕ್ನೋ ಸೂಪರ್ ಜೆಂಟ್ಸ್ ಆಗಿರೋ ಪಂತ್ ಅವ್ರನ್ನ ಡೆಲ್ಲಿಗೆ ಲಕ್ನೋ ಸೂಪರ್ ಜೆಂಟ್ಸ್ ಆಗಿರೋ ಡೆಲ್ಲಿಗೆ ಹೋಗ್ಬೇಕತ್ತ ಅಂದ್ರೆ ಡೆಲ್ಲಿ ಅವ್ರು ತೊಗೋಬೇಕತ್ತ. ಡೆಲ್ಲಿಯಾಗಿರೋ ಕುಲ್ದೀಪ್ ಯಾದವ್ ಐತಿ ಲಕ್ನೋಗೆ ಬರ್ತಾರ್ತ. ಸೊ ಇದೊಂದು ದೊಡ್ಡ ಅಪ್ಡೇಟ್ ನಡೀತೈತೆ ಅಂದ್ರೆ ರೂಮರ್ಸ್ ಅನ್ಕೋರು. ESPN ಕ್ರಿಕ್ ಇನ್ಫೋದವ್ರು ಸುಖೆ ಇದನ್ನದ್ಲೆ ಅಪ್ಡೇಟ್ ಮಾಡ್ಯಾರ. ನೀವು ಯಾವುದೋ ಸೋರ್ಸ್ ಅದು ಏನೋ ಬಿಡೋದು ಬೇಕಾದಂಗೆ ಇದೆಲ್ಲ ಫೇಕ್ ಅವು ಎಲ್ಲ ಆದ್ರೆ ESPN ಕ್ರಿಕ್ ಬಸ್ದವ್ರು ಎಲ್ಲ ಟೈಮ್ಸ್ ಆಫ್ ಇಂಡಿಯಾ ಎಲ್ಲರೂ ಅಪ್ಡೇಟ್ ಮಾಡ್ಯಾರ. ಕುಲ್ದೀಪ್ ಯಾದವ್ ಲಕ್ನೋಗೆ ಬರ್ತಾರೋ, ರಿಷಬ್ ಪಂತ್ ಡೆಲ್ಲಿಗೆ ಬರ್ತಾರೆ. ಇದನ್ನ ಅಪ್ಡೇಟ್ ಮಾಡಿರೋ ಕಾರಣ ಒಂಥರ ಯಾಕೋ ಆಗಬಹುದು ಅನ್ನೋದು ಏನೋ ಚಾನ್ಸ್ ಭಾಳ ಐತೆ. ಅದಕ್ಕೆ ಮೋಸ್ಟ್ ಟ್ರಸ್ಟೆಡ್ ಸೈಟ್ಸ್ ಇವೆಲ್ಲ ಒಂದು ಕ್ರಿಕ್ ಬಸ್ ESPN ಕ್ರಿಕ್ ಇನ್ಫೋ ಇವ್ರು ಕೊಟ್ಟರೆ ಒಂದು 90% ಕರೆಕ್ಟ್ ಇರುತ್ತೆ ಅನ್ನಂಗೆ. ಸೊ ಇವ್ರು ಈ ಸಲ ಅಪ್ಡೇಟ್ ಕೊಡ್ಲತ್ತಾರೆ, ಏನೋ ದೊಡ್ಡ ಕಾಯ್ಕೊಂಡು ಕೂತೈತಿ ಅಂದ್ರೆ. ಇದಕ್ಕೆ ಎರಡು ಫ್ರಾಂಚೈಸ್ಗಳು ಏನೋ ಇಂಟ್ರೆಸ್ಟ್ ಅದು ಆಗ್ತದೆ. ಇದಕ್ಕೆ ನೋಡ್ರಿ ನೀವು, ಲಕ್ನೋ ಸೂಪರ್ ಜೆಂಟ್ಸ್ನಾಗ ಆಡಿ ಪಂತ್ ಅವರು ಅಂತ ಏನು ರನ್ ಹೊಡಿಲಿಲ್ಲ. ಡೆಲ್ಲಿ ಒಳಗೆ ಕುಲ್ದೀಪ್ ಯಾದವ್ ಅಂತ ಏನು ಬೌಲಿಂಗ್ ಹಾಕಲಿಲ್ಲ. ಸೊ ಏನೈತಿ ಎರಡು ಪ್ಲೇಯರ್ಗಳು ಅಂದ್ರೆ ಅವ್ರ ಫ್ರಾಂಚೈಸಿ ಡೆಲ್ಲಿ ಟೀಮಿಗೆ ಆಯ್ತು ಲಕ್ನೋಗೆ ಆಯ್ತು ಅಷ್ಟು ಹೆವಿ ಪರ್ಫಾರ್ಮೆನ್ಸ್ ಇನ್ನು ಇಟ್ಕೊಳ್ಳೇಬೇಕು. ಇವ್ರಿಂತ ನಮ್ಗೆ ಯಾರೂ ಇಲ್ಲ ಅನ್ನೋರ್ತೆ ಹಂಗೇನು ಆಡೇ ಅಂಡರ್ ದ ರೇಟಿಗೆ ಬೌಲಿಂಗ್ ಮಾಡ್ಯಾರ. ಕುಲ್ದೀಪ್ ಯಾದವ್ 1 ವರ್ಷ ಆಡಿದ್ರೆ 2022 ಬಾಸ್ ಸಾಕಾದಾಗ ಆಡಿದ್ರೆ 2022 ಮುಂದೆ ಅಟ್ಟೆ ಕುಲ್ದೀಪ್ ಯಾದವ್ ಆಡಿದ್ದ. ಸೊ ಅದಕ್ಕೆ ಐತಿ ಈ ಕಡೆ ಡೆಲ್ಲಿಯವರು ಕುಲ್ದೀಪ್ ಯಾದವ್ ಬೌಲಿಂಗ್ ಅಂತ ಅಷ್ಟು ಇಂಪ್ರೆಸ್ ಆಗಿಲ್ಲ. ಈ ಕಡೆ ಲಕ್ನೋದವ್ರು ಐತಿ ನಮಗೆ ಪಕ್ಕ ಯಾರು ಮೇನ್ ಸ್ಪಿನ್ನರ್ ಇಲ್ಲ. ಅದಕ್ಕೆ ಅವ್ರು ಮೇನ್ ಸ್ಪಿನ್ನರ್ ದಿಗ್ವಿಜಯ್ ಶೆಟ್ಟಿ ಅಣ್ಣ ಈ ಸಲ ಹಾಕೊಂಡು ಗುಮ್ಸೋಂತ. ಸೊ ಅದ್ರ ಸಂಬಂಧ ಐತಿ ಒಂದು ಟೀಮಿಗೆ ಮೇನ್ ಸ್ಪಿನ್ನರ್ ಬೇಕಾಗ್ಯಾರ. ಬಿಷ್ಣು ಇಲ್ಲ ಆರ್ ಬಿಟ್ಟರು. ಸೊ ಅದಕ್ಕೆ ಐತಿ ಮೇನ್ ಸ್ಪಿನ್ನರ್ ಬೇಕಾಗಿರೋ RR ಟೀಮ್ ಇದೇನೋ ಲಕ್ನೋ ಟೀಮಿಗೆ. ಕ್ಯಾಪ್ಟನ್ ರಿಷಬ್ ಪಂತ್ ಸುಮ್ಮನೆ ಕ್ಯಾಪ್ಟನ್ ಆಗಿ ಇಟ್ಕೊಂಡ್ರು ಲಕ್ನೋದವ್ರು. ಈಗ ನಾ ಕ್ಯಾಪ್ಟನ್ ಆಗಲ್ಲ ಅಂದ್ರೆ ರಿಷಬ್ ಪಂತ್ ತೊಗೊಂಡು ಏನು ಉಪಯೋಗ ಅಂತೇಳಿ ಡೆಲ್ಲಿ ಟೀಮಿಗೆ ಕಳ್ಸೋರ್ದಾರ. ಇನ್ನೊಂದೇನು ಖುಷಿ ಅಂದ್ರೆ ಎಲ್ಲರಿಗೆ ಅಂದ್ರೆ, ಈಗ ರಿಷಬ್ ಪಂತ್ ಡೆಲ್ಲಿಗೆ ಹೋದ್ರು ಮತ್ತು ಡೆಲ್ಲಿಗೆ ಹೋಗಿ ಡೆಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾನಂದ್ರೆ ಕ್ಯಾಪ್ಟನ್ಸಿ ಮಾಡಂಗಿಲ್ಲತ್ತ. ಇನ್ನೊಂದು ಅಪ್ಡೇಟ್ 100% ಅಪ್ಡೇಟ್ ಬಂದಿದೆ ಅಂದ್ರೆ, ರಿಷಬ್ ಪಂತ್ ಅವರು ಈ ಸಲ ಡೆಲ್ಲಿ ಟೀಮ್ಗೆ ಹೋದ್ರು ಅಥವಾ ಕ್ಯಾಪ್ಟನ್ಸಿ ಮಾಡಲ್ಲ. ಅಲ್ಲಿ ಕ್ಯಾಪ್ಟನ್ಸಿ ಯಾರು ಮಾಡ್ತಾನೆ ಈ ಸಲ KL ರಾಹುಲ್ ಅವರು ಈ ಸಲ ಡೆಲ್ಲಿ ಟೀಮ್ ಕ್ಯಾಪ್ಟನ್ಸಿ ತೊಗೋತಾರೆ. 100% ಅಪ್ಡೇಟ್ ಬಂದೈತಿ. ಅಕ್ಷರ್ ಪಟೇಲ್ ಅಂದಿರ್ಕರ, ಅಕ್ಷರ್ ಪಟೇಲ್ 2 ವರ್ಷ ಆಯ್ತು ಒಂಥರ ಚೆಕ್ ಮಾಡ್ಲಿಕ್ಕೆ ನೋಡಿದ್ರೆ 2 ವರ್ಷ 2025, 2026 2 ವರ್ಷ ನೋಡ್ರಿ. 2 ವರ್ಷ ಅಟ್ರಪ್ಲಾಫ್ ಹೊಡೆದಾರ ಕ್ಯಾಪ್ಟನ್ಸಿ ಒಳಗೆ. ಈ ವರ್ಷ ಅಂದರೂ ಪೂರಾ ಕಥಮ. ಅವ್ರ ಕ್ಯಾಪ್ಟನ್ಸಿ ಒಳಗೆ ಏನು ಇಂಪ್ರೆಸಿವ್ ಆಗಿಲ್ಲ. ಒಂದು ಫೀಲ್ಡಿಂಗ್ ಇಲ್ಲ, ಒಂದು ಬಾಲಿಂಗ್ ಇಲ್ಲ, ಒಂದು ಬ್ಯಾಟಿಂಗ್ ಇಲ್ಲ, ಏನು ಇಂಪ್ರೆಸಿವ್ ಆಗಿಲ್ಲ. ಸೊ ಅದರಿಂದ DC ಮ್ಯಾನೇಜ್ಮೆಂಟ್ ಈ ಸಲ ಅಂತರೂ ಹೆವಿ ಅಗ್ರೆಸಿವ್ ಆಗಿ ಆದರು. ಅವ್ರಿಗೆ ಏನೈತಿ ಈ ಸಲ ಸೌರವ್ ಗಂಗೂಲಿ ಆ್ಯಸ್ ಅ ಬ್ಯಾಕ್ ಬಂದರು. ಹಂಗೆ ಏನೈತಿ ಡೆಲ್ಲಿ ಟೀಮಿಗೆ ಈ ಸಲ ಯುವರಾಜ್ ಸಿಂಗ್ ಕೋಚ್ ಅಥವಾ ಮೆಂಟರ್ ಆಗೋ ಸಾಧ್ಯತೆ ಐತತ್ತ. ಸೊ ಇದು ಕಾರಣ ಏನೈತಿ 100% ಅವರು KL ರಾಹುಲ್ ಅವ್ರ ಕ್ಯಾಪ್ಟನ್ಸಿ ಒಳಗೆ ನೋಡ್ಲತ್ತಾರೋ, ರಿಷಬ್ ಪಂತ್ ಅವ್ರನ್ನ ಕೀಪರ್ ಆಗಿ ಅವ್ರ ಟೀಮಿಗೆ ನೋಡ್ಲತ್ತಾರ. ಸೊ ಇದು ಬರ್ತಾರೆ ಬಿಗ್ ಅಪ್ಡೇಟ್. ಒಂದು ಡೆಲ್ಲಿ ಟೀಮ್ನಿಂದ ಲಕ್ನೋ ಟೀಮಿಗೆ ಕುಲ್ದೀಪ್ ಯಾದವ್ ಹೋಗ್ತಾರೋ, ಲಕ್ನೋದಿಂದ ಡೆಲ್ಲಿ ಟೀಮಿಗೆ ರಿಷಬ್ ಪಂತ್ ಬರ್ಲತ್ತಾರ. ಇದು ಅಲ್ಲ, ಇನ್ನೊಂದು ಬಿಗ್ ಟ್ವಿಸ್ಟ್ ಐತಿ. ಏನಂದ್ರೆ ಇದ್ರೊಳಗೆ ಗೋಯಾಂಕ ರೊಕ್ಕ ಭಾಳ ಉಳಿದೈತಿ. ಹೆಂಗಂದ್ರೆ ಈಗ ಆಪ್ಷನ್ದಾಗ ಏನೈತಿ 27.50 ಕೋಟಿ ಕೊಟ್ಟು ತೊಗೊಂಡ್ರೆ ಪಂತನ ಯಾರು ಲಕ್ನೋದವ್ರು. ಈಗ ಪಂತನ ಎಟ್ಟಕ್ಕೆ ಮಾರ್ಲಾಕತ್ತಾರ ಗೊತ್ತಾನ? ಪಂತ್ ಅವ್ರನ್ನ ಲಾಭ ಅನ್ನೋಕೆ ಲಾಸ್ ಆಗತ್ತೆ. ಅದಕ್ಕೆ 17 ಕೋಟಿ ಕೊಟ್ಟು ತೊಗೊಂಡಾರ, 27 ಕೋಟಿ ಕೊಟ್ಟು ತೊಗೊಂಡಾರ. ಡೆಲ್ಲಿಯವ್ರು ಇವ್ರು ನೆಟ್ಟಕ್ಕೆ ಕೇಳ್ತಾರೆ ಗೊತ್ತಾನ? ಈಗ ಡೆಲ್ಲಿಯವ್ರು ಇವ್ರನ್ನ ಈಗ ಸದ್ಯಕ್ಕೆ 15 ಕೋಟಿಗೇನು ಕೇಳ್ತಾರ್ತ ಪಂತ್ ಅವ್ರನ್ನ. ಮತ್ತು ಆ ಕಡೆ ಏನೈತಿ ಇವ್ರು ಚಾರ್ಜ್ ಮಾಡೋರು ಕುಲ್ದೀಪ್ ಯಾದವ್ಗೆ ಡೆಲ್ಲಿ ಟೀಮ್ನವರು ಅಂದ್ರೆ ಲಕ್ನೋ ಟೀಮ್ನವ್ರು ಬೇಡಾತಾರ. ಅದಕ್ಕೆ ಏನೈತಿ ಅವರು 13 ಕೋಟಿ ರೂಪಾಯಿ ಬೇಡಾರ್ತ. ನಾವು ಏನೈತಿ ಅಂದ್ರೆ ಒಂಥರ ಇದು ಪ್ಲೇಯರ್ಸ್ ಏನೋ ಒಂಥರ ಚೇಂಜ್ ಅಂದಂಗೆ.
ಚೇಂಜ್ ಅಂದ್ರೆ ಒಂಥರ ಅರ್ಧ ರೊಕ್ಕ ಅರ್ಧ ಪ್ಲೇಯರ್ ಚೇಂಜ್ ಹಂಗೆ ರೊಕ್ಕನೂ ಚೇಂಜ್ ಹಂಗೆ ಐತಿ. ಈ ಕಡೆ ಲಕ್ನೋದವ್ರು ಏನೈತಿ ಪಂತನ್ನು ಕೊಟ್ಟ ಮ್ಯಾಲೆ 13 ಕೋಟಿ ರೂಪಾಯಿ ಕೊಡ್ಬೇಕು. ಹಾಂ, ಅಂದ್ರೆ ಕುಲದೀಪ್ ಯಾದವ್ನ ತೊಗೋಬೇಕಾರೆ 13 ಕೋಟಿ ರೂಪಾಯಿ ಇವ್ರು ಕೊಡಬೇಕು. ಇವ್ರು ಏನೈತಿ ಅಂದ್ರೆ ಡೆಲ್ಲಿ ಟೀಮ್ನವರು ಪಂತನ್ನು ತೊಗೊಳಕ್ಕೆ 15 ಕೋಟಿ ರೂಪಾಯಿ ಕೊಡ್ಬೇಕತ್ತ. ಸೊ ಇದು ಪಂತ್ ಅವ್ರಿಗೆ ಹೆವಿ ಲಾಸ್ ಆಗೋ ಚಾನ್ಸ್. ಪಂತವ್ರಿಗೆ ಹೆವಿ ಹೆವಿ ಲಾಸ್ ಆಕೈತೆ. ಕುಲದೀಪ್ ಯಾದವ್ರಿಲ್ಲ ಚಾನ್ಸ್ ಅನ್ಕೋರಿ ನೀವು. ಯಾಕಂದ್ರೆ ಆಪ್ಷನ್ದಾಗ ಸೇಲ್ ಆಗಿದ್ದ ಆಲ್ಮೋಸ್ಟ್ ನನ್ನ ಪ್ರಕಾರ ನೋಡಿದ ಪ್ರಕಾರ ಒಂದು 5-6 ಕೋಟಿಗೆ ಆಗಿದ್ರೆ ಕಾಣಿಸುತ್ತೆ. ಪ್ರತಿ ವರ್ಷ ಅವ್ರು ರಿಟರ್ನ್ ಮಾಡ್ಕೊತ ಬರ್ಲತ್ತಾರೋ. ಮೊನ್ನೆ ಮೆಗಾ ಆಪ್ಷನ್ ಒಳಗೂ ರಿಟರ್ನ್ ಮಾಡ್ಕೊಂಡ್ರು ಅವ್ರನ್ನ ಒಂದು ಲೆವೆಲಿಗೆ ಮಾಡ್ಕೊಂಡ್ರು ಬಿಡ್ರಿ. ಆದ್ರೆ ಇಲ್ಲಿ ಏನಂದ್ರೆ ರಿಷಬ್ ಪಂತ್ ಅವ್ರಿಗೆ ಹೊಡೆದು ಬರ್ತದೆ. ಅದಕ್ಕೆ 27 ಕೋಟಿ ಸ್ಲ್ಯಾಬ್ ನಿಂತ್ರೆ ಸೀದಾ ಒಮ್ಮಿಗೆ ಬಂದು 15 ಕೋಟಿ ಅಂದ್ರೆ ಸೆಕೆಂಡ್ ಪ್ಲೇಯರ್ ಟು ರೆಡ್ಯೂಸ್ ಹಿ ಸ್ಯಾಲರಿ ಟು ಅನದರ್ ಟೀಮ್ ಅಂತ ಹೇಳ್ಬೇಕು. ಒಂದು ರವೀಂದ್ರ ಜಡೇಜಾ 18 ಕೋಟಿ ರೂಪಾಯಿಗೆ CSKಗಳಿಗೆ ರಿಟರ್ನ್ ಆಗಿದ್ರು. 2026 ಐತಿ RR ಟೀಮಿಗೆ ಕೇವಲ 14 ಕೋಟಿ ರೂಪಾಯಿದಾಗ ಹೋದರು. ಸೊ ಈ ಮೂಲಕ ಏನೈತಿ ಇವರು ಸೆಕೆಂಡ್ ಪ್ಲೇಯರ್ ರಿಷಬ್ ಪಂತ್ ಏನೋ ಬ್ಯಾರೆ ಟೀಮ್ ಹೋಗಿ ಅವ್ರ ಫ್ರಾಂಚೈಸಿ ಅವರ ಪ್ಲೇಯರ್ ಪ್ರೈಸ್ ಕಮ್ಮಿ ಆಗೋದು. ಸೊ ಇವರು ಸೆಟ್ ಟು ಕಮ್ ಟು ಡೆಲ್ಲಿ, ಇವ್ರು ಸೆಟ್ ಟು ಗೋ ಟು ಲಕ್ನೋ. ಅಂದ್ರೆ ಡೆಲ್ಲಿ ಹುಡುಗ ಲಕ್ನೋ ಟೀಮ್ದಾಗಿದ್ದು ಈಗ ಮಾತ್ರ ಡೆಲ್ಲಿಗೆ ಬರ್ಲತ್ತರು. ಈ ಕಡೆ ಲಕ್ನೋನ ಉತ್ತರ ಕುಲದೀಪ್ ಉತ್ತರ ಪ್ರದೇಶದವರು. ಲಕ್ನೋ ಹುಡುಗ ಡೆಲ್ಲಿ ಟೀಮ್ನಾಗಿದ್ದ ಮತ್ತು ಅವ್ರ ಹೋಮ್ ಟೌನ್ ಡೆಲ್ಲಿಗೆ ಈಗ ಲಕ್ನೋಗೆ ಬರ್ಲತ್ತಾರ. ಇಸ್ ವೆರಿ ಇಂಟ್ರೆಸ್ಟಿಂಗ್. ಒಂಥರ ಬ್ಲಾಕ್ ಬಸ್ಟರ್ ಡೀಲ್ ಆಕತ್ತಿದಂತರು ಈ IPL ಹಿಸ್ಟ್ರಿ ಒಳಗೆ ಅನ್ಕೋರು ನೀವು. ಇದಕ್ಕಾರ ನೋಡಂಗಿಲ್ಲ ಇಂಥ ಅಲ್ಲ ಟ್ರೇಡ್ ಅಲ್ಲ ಅಂದ್ರೆ ಮಜಾ ಐತಿ. ಸಲ IPL 2027 ಟ್ರೇಡ್ ವಿಂಡೋ ಅಂತ ನೆಕ್ಸ್ಟ್ ಲೆವೆಲ್ ಐತಿ. ಸೊ ಇನ್ನು ಯಾವ ಪ್ಲೇಯರ್ಸ್ಗಳು ಏನೇನು ಬರ್ತಾವೆ ಅಪ್ಡೇಟ್ ಗೊತ್ತಿಲ್ಲ. ಅಪ್ಡೇಟ್ ಬಂದ್ರೆ ನಿಮ್ಗೆ 100% ತಿಳಿಸ್ನ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ.